ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ನಡೆದಂತಹ ಕಾಲ್ತುಳಿತ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರಕ್ಕೆ ಭಾರೀ ಮುಖಭಂಗವಾಗಿದೆ. ಇನ್ನು ಈಗಾಗಲೇ ರಾಹುಲ್ ಗಾಂಧಿ ಕೈ ಸೇರಿದೆ ಕಾಲ್ತುಳಿತದ ರಿಪೋರ್ಟ್. ಇನ್ನು ಮತ್ತೊಂದು ಕಡೆ ಸಿಎಂ ಹಾಗೆ ಡಿಸಿಎಂ ರನ್ನ ದೆಹಲಿಗೆ ಕರೆಸಿಕೊಂಡಿದ್ದಾರೆ ರಾಹುಲ್ ಗಾಂಧಿ. ಈಗಾಗಲೇ ಡಿಕೆಶಿ ಹಾಗೆ ಸಿಎಂ ಸಿದ್ದರಾಮಯ್ಯನವರು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಇಂದು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಲಿದ್ದಾರೆ. ಕಾಲ್ತುಳಿತ ಕೇಸ್ನಿಂದ ರಾಹುಲ್ ಗಾಂಧಿ ಅಸಮಾಧಾನವನ್ನ ಹೊರಹಾಕಿದ್ದು, ಇವತ್ತು ಸಂಪೂರ್ಣ ಮಾಹಿತಿಯನ್ನ ಹೈಕಮಾಂಡ್ ನಾಯಕರಿಗೆ ಸಿಎಂ ಸಿದ್ದು ಹಾಗೆ ಡಿಸಿಎಂ ಡಿಕೆಶಿ ನೀಡಲಿದ್ದಾರೆ. ಕ್ರೀಡಾಂಗಣದ ಬಳಿ ನಡೆದಂತಹ ಕಾಲ್ತುಳಿತದ ಬಗ್ಗೆ ರಾಹುಲ್ ಗಾಂಧಿ ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ವಿವರಣೆಯನ್ನ ನೀಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್. ಈಗಾಗಲೇ ಕೇವಲ ರಾಜ್ಯ ಮಟ್ಟದಲ್ಲಷ್ಟೇ ಅಲ್ಲ, ಈ ಒಂದು ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಭಾರೀ ಮುಖಭಂಗವಾಗಿರುವಂಥದ್ದು. ಹೀಗಾಗಿ ಸಂಪೂರ್ಣ ವಿವರಣೆಯನ್ನ ನೀಡೋದಕ್ಕೆ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಹಾಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ಸಂಪೂರ್ಣವಾಗಿ ವರದಿಯನ್ನ ಸಲ್ಲಿಕೆ ಮಾಡಲಿದ್ದಾರೆ. ಈಗಾಗಲೇ ರಿಪೋರ್ಟ್ ರಾಹುಲ್ ಗಾಂಧಿಯ ಕೈ ಸೇರಿದೆ. ಇನ್ನು ಈ ಒಂದು ಕಾಲ್ತುಳಿತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅಸಮಾಧಾನವನ್ನ ಕೂಡ ಹೊರಹಾಕಿದ್ದಾರೆ. ಹೀಗಾಗಿ ಇವತ್ತಿನ ಈ ಒಂದು ಮೀಟಿಂಗ್ ಸಾಕಷ್ಟು ಕುತೂಹಲ ಕೂಡ ಮೂಡಿಸಿರುವಂಥದ್ದು. ಒಂದು ಕಡೆ ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷಗಳು ಭಾರಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಸಿಎಂ ಡಿಸಿಎಂ ರಾಜೀನಾಮೆಯನ್ನ ನೀಡಬೇಕು ಅನ್ನೋ ಒತ್ತಾಯಗಳು ಕೇಳಿ ಬರ್ತಾ ಇರುವಂಥದ್ದು. ಯಾಕಂದ್ರೆ ಸರ್ಕಾರದ ಭದ್ರತಾ ವೈಫಲ್ಯದಿಂದಲೇ ಈ ಒಂದು ಪ್ರಕರಣ ಸಂಭವಿಸಿತು. ಸರ್ಕಾರ ಸರಿಯಾಗಿ ಪ್ಲಾನ್ ಮಾಡಿರಲಿಲ್ಲ. ತರಾತುರಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ಒಂದೇ ದಿನದಲ್ಲಿ ವಿಧಾನಸೌಧದಲ್ಲೂ ಕೂಡ ಸನ್ಮಾನ ಕಾರ್ಯಕ್ರಮ, ಅದಾದ ಮೇಲೆ ಚಿನ್ನಸ್ವಾಮಿಯಲ್ಲಿ ಗೆದ್ದಿರುವ ಸಮಾರಂಭ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋ ಅವಶ್ಯಕತೆ ಏನಿತ್ತು? ಇನ್ನು ಕಪ್ಪು ಗೆದ್ದಂತಹ ಮಾರನೇ ದಿನನೇ, ಅಂದರೆ ಇವತ್ತು ಕಪ್ಪು ಗೆಲ್ತೀವಿ, ನಾಳೆನೇ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಅಂತ ಹೇಳಿದವರು ಯಾರು? ಪ್ಲ್ಯಾನ್ ಮಾಡಿ ಒಂದು ವಾರಗಳ ಕಾಲ ಸಮಯವನ್ನು ತೆಗೆದುಕೊಂಡು ಆಯೋಜನೆ ಮಾಡಬಹುದಿತ್ತು ಅಂತ ಇಡೀ ರಾಜ್ಯದ ಜನರು ಮಾತನಾಡಿಕೊಳ್ತಾ ಇರುವಂತಹ ಮಾತುಗಳು. ಆದರೆ ಸರ್ಕಾರ ದುಡುಕಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಯಾವುದೇ ಪ್ಲ್ಯಾನ್ಗಳಿಲ್ಲದೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿತು. ಬಹುಮುಖ್ಯವಾಗಿ ಭದ್ರತೆಯನ್ನು ಒದಗಿಸಿಲ್ಲ, ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಿಲ್ಲ. ಬರುವಂತಹ ಅಭಿಮಾನಿಗಳಿಗೆ, RCB ಫ್ಯಾನ್ಸ್ಗಳಿಗೆ ಸರಿಯಾದಂತಹ ವಿವರಣೆಯನ್ನು ನೀಡಲಿಲ್ಲ. ಅಂದರೆ ವಿವರಗಳು, ಎಲ್ಲಿಗೆ ಬರಬೇಕು, ಯಾವ ಗೇಟ್ನಿಂದ ಹೋಗಬೇಕು, ಯಾವ ಪಾಸನ್ನು ತೋರಿಸ್ಬೇಕು, ಚಿನ್ನಸ್ವಾಮಿ ಸ್ಟೇಡಿಯಂನತ್ತ ಫ್ರೀ ಎಂಟ್ರಿ ಅಂತ ಗೊತ್ತಾದ ಮೇಲೆ ಫ್ರೀ ಅಂತಂದರೆ ಯಾವ ID ಕಾರ್ಡನ್ನು ತೋರಿಸ್ಬೇಕು, ಸಮಯ ಎಷ್ಟೊತ್ತಿಗೆ, ಏನು ಎತ್ತ, ಯಾವುದೇ ಒಂದು ಸೂಚನೆಗಳನ್ನು ಕೂಡ ರಾಜ್ಯ ಸರ್ಕಾರ ಕೊಡಲಿಲ್ಲ. ಇಲ್ಲಿ RCB ಮ್ಯಾನೇಜ್ಮೆಂಟ್ದು ಎಷ್ಟು ತಪ್ಪಿದೆಯೋ ಅಷ್ಟೇ ತಪ್ಪು ರಾಜ್ಯ ಸರ್ಕಾರದ್ದು ಕೂಡ ಇರುವಂಥದ್ದು ಅಂತ ಈಗಾಗಲೇ ಸಾಲು ಸಾಲು ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದ್ದು ಕಾಂಗ್ರೆಸ್ ಸರ್ಕಾರಕ್ಕೆ ಭಾರಿ ಮುಖಭಂಗವಾಗಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಏನಾದರೂ ಎಫೆಕ್ಟ್ ಆಗಬಹುದು ಅನ್ನೋ ಆತಂಕದಲ್ಲಿ ಇವತ್ತು ಹೈಕಮಾಂಡ್ ನಾಯಕರು ಸಭೆಯನ್ನ ನಡೆಸಲಿದ್ದಾರೆ. ಈ ಒಂದು ಸಭೆಯಲ್ಲಿ ಸಂಪೂರ್ಣ ವಿವರಣೆಯನ್ನು ಕೊಡಲಿದ್ದಾರೆ ಸಿಎಂ ಹಾಗೆ ಡಿಸಿಎಂ. ಹೀಗಾಗಿ ಮುಂದಿನ ಬೆಳವಣಿಗೆಗಳ ಕುರಿತು ಇನ್ನಷ್ಟೇ ಕಾದು ನೋಡಬೇಕಾಗಿದೆ.